ನನ್ನ ತಂಗಿನ ನಿಮ್ಮನೆ ಸೊಸೆ ಮಾಡ್ಕೊಡಿ ಅಂತ ಒಪ್ಪಿಸ್ ಬಂದ್ಬಿಡ್ತಿದ್ದೆ ಕಂದ. ಆದ್ರೆ ಏನು, ನೀನ್ ಮದುವೆ ಮಾಡ್ಕೊಳ್ಬೇಕಾದ್ರೆ ಮದುವೆ ಮಂಟಪದಲ್ಲಿ ನಾನು ಇರ್ತಿರ್ಲಿಲ್ಲ. ಆದ್ರೆ ನೀನದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಕಂದ. ಸುಮತಿ, ನೋಡಿದ್ಯಾ ನನ್ನ ತಂಗಿನ? ಈ ಅಣ್ಣನ್ನ ಯಾರು ಮುಂದೇನು ಬಿಟ್ಕೊಡ್ಲಿಲ್ಲ. ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ. ಅಂಡ ಕನಸು ನೂರು ಮಡಿಕೆ ಒಡೆದ ಚೂರು ಬಿಗಿದ ಉರುಳನಾರು ಒರಳು ಬಿಗಿದ ಊರು ಕ್ಷಣ ತಿರುಗಿ ನೋಡು ಮೊದಲೇ ಕವಿದಿತೋ ಗ್ರಹಣ ಹಿಡಿದ ಬಾಳು ನಂಬಿ ಕೆಟ್ಟೋರ್ಯಾರು ಕಾದು ಕುಳಿತ ತೆನೆಗೆ ನ್ಯಾಯ ಕೊಡುವರ್ಯಾರು. ಇದೊಂದು ಸಾರಿ ಅವ್ರನ್ನ ಕ್ಷಮಿಸ್ಬಿಡು ಅಂತ ನೀ ಏನಾದ್ರೂ ಹೇಳಿದ್ದಿದ್ರೆ ನಾನೇ ಶಾಂತಿ ನಿವಾಸಕ್ಕೆ ಹೋಗಿ ದೊಡ್ಡವ್ರ ಕೈ ಕಾಲು ಹಿಡಿದು ನನ್ನ ತಂಗಿನ ನಿಮ್ಮನೆ ಸೊಸೆ ಮಾಡ್ಕೊಡಿ ಅಂತ ಒಪ್ಪಿಸ್ ಬಂದ್ಬಿಡ್ತಿದ್ದೆ ಕಂದ. ಆದ್ರೆ ಏನು, ನೀನ್ ಮದುವೆ ಮಾಡ್ಕೊಳ್ಬೇಕಾದ್ರೆ ಮದುವೆ ಮಂಟಪದಲ್ಲಿ ನಾನು ಇರ್ತಿರ್ಲಿಲ್ಲ. ಅಲೋ ಅಮ್ಮ, ಅಮ್ಮ ಯಾವಾಗ ಬರ್ತೀಯ ಅಮ್ಮ? ಅಲೋ ಅಮ್ಮ, ಮಾತಾಡಮ್ಮ. ಯಾಕೆ ದೇವ್ರೆ ನನಗೆ ಹೆಜ್ಜೆ ಹೆಜ್ಜೆಗೂ ಈ ತರ ಅಗ್ನಿ ಪರೀಕ್ಷೆ ಮಾಡ್ತಿದ್ಯಾ? ಅಲ್ಲಿ ನೋಡಿದ್ರೆ ನನ್ನ ಮಗನ್ ಸಮಾಧಾನ ಮಾಡೋದಕ್ಕೆ ನನಗಾಗ್ತಿಲ್ಲ. ಇನ್ನೊಂದ್ ಕಡೆ ನಮ್ಮ ಅಣ್ಣ, ಇವರಿಬ್ರ ಮಧ್ಯೆ ಸಿಕ್ಕಾಕೊಂಡು ನಾನು ಈ ಪರಿಸ್ಥಿತಿನ ನಾನು ಹೇಗೆ ಎದುರಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿಲ್ಲ ದೇವ್ರೆ, ನೀನೇ ನನ್ನ ಕಾಪಾಡಬೇಕು, ನೀನೇ ನನ್ನ ಕಾಪಾಡಬೇಕು. ಓಯ್, ಯಾರಪ್ಪ ಅದು? ಸರಿ ಮಾಡ್ತೀನಿ ಇರು. ಓಯ್, ನಿಂತ್ಕೋ ಇಲ್ಲಿ. ಏನು ಸರ್? ಏನ್ ಮಾಡ್ತಾ ಇದೀಯ ಇಲ್ಲಿ? ಇಲ್ಲೇ ಸರ್ ಮನೆ. ಹೌದಾ? ಹಾಂ ನೀನ್ ಇದೇ ಏರಿಯಾದ? ಹೌದು ಸರ್. ಹಾಗಿದ್ರೆ ಈ ಹುಡುಗಿ ನೋಡಿದ್ಯಾ ನೀನು? ಹೌದು ಸರ್, ನೋಡಿದ್ದೀನಿ. ಇದೇ ಬೀದಿಲಿ ಮನೆ ಇರೋದು. ಇವಳ ಹೆಸರು ಗೀತಾ ತಾನೇ? ಗೀತಾನೋ ಸೀತಾನೋ ಅದೆಲ್ಲ ಗೊತ್ತಿಲ್ಲ ಸರ್. ಇದೇ ಬೀದಿಲಿ ಮನೆ ಇರೋದು ಸರ್. ಏನೇಯ ನೀನು ಇದೇ ಬಿದಿಯವನು ಅಂತೀಯಾ? ಒಂದ್ ಹುಡುಗಿ ಹೆಸರು ಕೇಳಿದ್ರೆ ಗೊತ್ತಿಲ್ಲ ಅಂತೀಯಾ? ಅಯ್ಯೋ, ಪೊಲೀಸವರು ಮನೆ ತಕ ಹುಡ್ಕೊ ಬಂದ್ಬಿಟ್ಟಿದ್ದಾರೆ, ಸಿಕ್ಕಾಕೊಂಡ್ರೆ ಅಷ್ಟೇ. ಬೇಕಾದ್ರೆ ಇದೇ ಬೀದಿಲಿ ವಿಚಾರಿಸಿ ಸರ್, ಗೊತ್ತಾಗುತ್ತೆ. ಸರಿ ಆಯ್ತು, ನಡಿ. ಹಾಂ ಹಲೋ ಹಲೋ, ಮಂತ್ರ ಮೇಡಮ್. ಏನಿದು ಇಷ್ಟೊತ್ತಲ್ಲಿ? ಎನಿ ಪ್ರಾಬ್ಲಮ್? ಹೌದು ಮೇಡಮ್, ಬೆಳಗ್ಗೆ ಅರ್ಚನಾ ಮೇಡಮು ನಮ್ಮ ಮನೆಗೆ ಬಂದಿದ್ರು ಮೇಡಮ್. ಅವರಿಂದ ಹೇಗೋ ತಪ್ಪಿಸ್ಕೊಂಡೆ ಮೇಡಮ್. ಈಗ ನೋಡಿದ್ರೆ ಅವ್ರು ನಮ್ಮ ಮನೆಗೆ ಪೊಲೀಸ್ ಕರ್ಸಿದ್ದಾರೆ ಮೇಡಮ್. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ನನಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ನೀವ್ ಬೇರೆ ಇಷ್ಟೊಂದು ದುಡ್ಡು ಕಳ್ಸಿದ್ದೀರಾ. ನಾನು ಆಗ್ಲೇ ಕೇಳಿದ್ನಲ್ವಾ, ಇದರಿಂದ ಏನಾದ್ರು ತೊಂದರೆ ಬರುತ್ತಾ ಅಂತ.